ಕ್ಲೈಮೇಟಲ್ಲಿ ಪ್ರೊಡ್ಯೂಸರ್ ಆಗಿರೋದು ಯಾವ ಥರ ರಿಸ್ಕಿ ಅಂತ. ಬಿಕಾಸ್ ಒಂದು ಎರಡು ಎಕ್ಸಾಂಪಲ್ಸ್ ಬರ್ಬೋದು, ಸೂಪರ್ ಶೋ ಆ ಥರ ಎಲ್ಲರೂ ನೋಡ್ತಾರೆ. ಬಟ್ ಈವನ್ ಸ್ಟಾರ್ ಸಿನಿಮಾಗಳಿಗೆ ರೈಟ್ ಫ್ರಮ್ ಸ್ಯಾಟರ್ಡೇ ಸಂಡೇ ಫುಲ್ ದ ಕ್ರೌಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅಂಥದ್ರಲ್ಲಿ ಯು ಆರ್ ಇಂಟ್ರಡ್ಯೂಸಿಂಗ್ ನ್ಯೂ ಗೇಮ್ಸ್ ಆ್ಯಂಡ್ ಅಂದರೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಹೌ ಡಿಫಿಕಲ್ಟ್ ಇಟ್ ಇಸ್ ಅಂದರೆ ಇಫ್ ಯು ಇನ್ವೆಸ್ಟ್ ಮನಿ ನಿಮ್ಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಎಷ್ಟು ಕಷ್ಟ ಅಂತ? ಕಷ್ಟ ಇದೆ. ನನಗೆ ನಾನು ಹೇಳೋದ್ನಲ್ಲ, ಲಾಸ್ಟ್ ಪ್ರಾಜೆಕ್ಟು ನಮಗೆ ಅದು ಆ್ಯಕ್ಚುಲಿ ಪ್ರಾಪರಾಗಿ ಒಳ್ಳೆ ಏಟನೇ ಅದು. IPL ಟೈಮಲ್ಲಿ ರಿಲೀಸ್ ಮಾಡಿದ್ವಿ ಇದು ಎಲ್ಲ. ಆ್ಯಂಡ್ ಇವಾಗ ಮೊದಲು ಥರ ನಾನ್ ಥಿಯೇಟ್ರಿಕಲ್ಲೆಲ್ಲ ಇಲ್ಲ. ನಾವು ಅಂದರೆ ಈ ಪ್ರೊಡಕ್ಷನ್ ಹೌಸಿಂದ ಮಾಡಿದ್ರೆ OTT ಸೇಲ್ ಆಗಿಬಿಡುತ್ತೆ ಅಥವಾ TV ಸೇಲ್ ಆಗಿಬಿಡುತ್ತೆ, ಈ ಥರದ್ದು ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಟಿಮೇಟ್ಲಿ ಇಫ್ ಇಟ್ ವರ್ಕ್ಸ್ ಇನ್ ಥಿಯೇಟರ್, ಅಲ್ಲಿಗೂ ಥಿಯೇಟ್ರಲ್ಲಿ ಸಲ್ಲಿದ್ರೆ ಮಾತ್ರ ಬೇರೆ ಕಡೆ ಸಲ್ಲುತ್ತೆ. ಸೊ ಆ ಥರದ ವ್ಯವಸ್ಥೆ ಇರೋದು. ಆ್ಯಂಡ್ ಥಿಯೇಟ್ರಿಗೇ ಸಿನಿಮಾ ಮಾಡಬೇಕು. ಹಾಗಂತ ನಾವು ಪ್ರಯತ್ನನೇ ನಿಲ್ಲಿಸ್ಬಿಡೋಕ್ಕೂ ಆಗಲ್ಲಲ್ಲ. ಎಲ್ಲೋ ಒಂದು ಕಡೆ ಆ ರಿಸ್ಕ್ ಇದ್ದೇ ಇರುತ್ತೆ. ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದಾಗಷ್ಟೇ ಪ್ರೇಕ್ಷಕ ಕೂಡ ಒಂದು ನಂಬಿಕೆ ಇಟ್ಟು ಅವನು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಅಷ್ಟೇ. ಆ್ಯಂಡ್ ಅದೇನೋ ಒಂದು ಒಳ್ಳೆ ಕಥೆ ಹೇಳಿದಾಗ ಅದೇನೋ ಒಂದು ಆಗುತ್ತೆ ಅನ್ನೋ ಒಂದು ಹುಚ್ಚು ಅದು. ಸರ್ ಇಲ್ಲಿ ನೀವು ಉತ್ತರ ಕನ್ನಡ ಸಿನಿಮಾ ಅನೌನ್ಸ್ ಆದಮೇಲೆ ತುಂಬಾ ನಿರೀಕ್ಷೆ ಇತ್ತು ನನಗೆ. ಅದು ಏನಾಯಿತು ಗೊತ್ತಿಲ್ಲ, ಸಿನಿಮಾ ಅದನ್ನು ಡೈರೆಕ್ಟ್ ಕಡೆಯಿಂದ ಯಾವುದೋ ಅಪ್ಡೇಟ್ ಬಂದಿಲ್ಲ. ಆ್ಯಂಡ್ ನಿರ್ದೇಶಕರ ಬಗ್ಗೆ ನೀವು ಹೇಳೋದು ಮಾತುಕತೆ ಆಗಿದೆಯಾ ಅಥವಾ ಯಾಕಂದರೆ ಅಭಿಮಾನಿಗಳು ಶಿವನವರು ಮತ್ತು ನಿಮ್ಮ ಕಾಂಬಿನೇಷನ್ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅದು ನಿಮ್ಮದು ಬಟ್ಟೆಗೆ ಟೀಸರ್ ಬಿಟ್ಟುಕೊಂಡು ತುಂಬ ಅದು ಹೈಲೈಟ್ ಆಗಿತ್ತು. ಆ್ಯಂಡ್ ಎಲ್ಲ ಒಂದು ಕಡೆ ಸರ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ನಿಂತೋಗಿದೆ ಅನ್ನೋ ಟೀಕೆ ಒಂದು ವಿಷಯಗಳಿಗೆ ನಿಮ್ಮ ಉತ್ತರ ಕರೆಕ್ಟ್ ನೀವು ಅಲ್ಲ. ಸದ್ಯಕ್ಕೆ ಅದು ಇವಾಗ ಇನ್ನೂ ಶೂಟಿಂಗು ಹೋಗುವಂಥ ಇದರಲ್ಲಿಲ್ಲ. ಬಟ್ ಡೆಫಿನೆಟ್ಲಿ ಉತ್ತರಾಖಂಡ ಮಾಡ್ತೀವಿ, ಅದರದ್ದು ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀವಿ. ನಿರ್ದೇಶಕರು ಯಾವುದೋ ಅಪ್ಡೇಟ್ ಮಾಡಬೇಕು, ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ ಟೀಮು. ನಾನು ಹೇಳ್ತೀನಿ, ನಾನೇ ಅಪ್ಡೇಟ್ ಕೊಡ್ತೀನಿ. ನಾನೇ ಎಲ್ಲ ಪ್ಲ್ಯಾನ್ ಮಾಡಿ ಡೆಫಿನೆಟ್ಲಿ ಅಪ್ಡೇಟ್ ಕೊಡ್ತೀನಿ. ಸರ್, ನೀವು ನಟರಾಗಿ ಒಂದು ಲೆವೆಲ್ಗೆ ಬಂದ್ರಿ, ನಿರ್ಮಾಪಕರಾಗಿ 6-7 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರಿ. ಡೈರೆಕ್ಟರ್ ಧನಂಜಯ್ ಅವರನ್ನು ನಾವು ಯಾವಾಗ ನೋಡೋದು? ನಿಮಗೆ ಸ್ಟೋರಿ ಟೆಲ್ಲಿಂಗಿಗೆ ಡೈರೆಕ್ಷನ್ ಬೆಸ್ಟ್ ಅಂತ ಅನ್ಸಲ್ವಾ? ಹೇಗೆ? ಅಲ್ಲ, ನನಗೂ ಇಷ್ಟ ಆದರೆ ಅದೊಂದು ಭಾಳ ದೊಡ್ಡ ಜವಾಬ್ದಾರಿ ಅಲ್ಲ. ಸೊ ಈಗ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಬಂದರೆ ಐ ಥಿಂಕ್ ಐ ಹ್ಯಾವ್ ಟು ಸೆಟ್ ಎ ಸ್ಟ್ಯಾಂಡರ್ಡ್. ನಾನು ಏನಾದರೂ ಮಾಡಿದ್ರೆ ಅದೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಕ್ಕಾದರೆ ಮಾತ್ರ ನಾನು ಎಂಟರ್ ಆಗಬೇಕು. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದೀನ ಡೆಫಿನೆಟ್ಲಿ ಮಾಡ್ತೀನಿ. ಮಾಡಬೇಕು ಅನ್ನೋ ಖಂಡಿತ ಇದೆ. ಥ್ಯಾಂಕ್ ಯು. ಪ್ರಯತ್ನ ಯಾವುದು ಮುಖ್ಯವಾಗಿರುತ್ತೆ ಅನ್ಕೊಳ್ಳೋಣ. ಇಷ್ಟು ವರ್ಷಗಳಲ್ಲಿ ನಿಮ್ಮ ಕ್ರಾಫ್ಟಲ್ಲಿ ನೀವು ಕಂಡುಕೊಂಡ ಬದಲಾವಣೆಗಳು? ಅಂದರೆ ನಿರಂತರ ಕಲಿಕೆ ಅದು ಅಷ್ಟೇ. ಪ್ರತಿ ಸಿನಿಮಾನೂ ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಸ್ ಎನ್ ಆ್ಯಕ್ಟರ್ ಅಥವಾ ಆ್ಯಸ್ ಎ ಪ್ರೊಡ್ಯೂಸರು, ಅಥವಾ ನಾನು ಸಿನಿಮಾನ ರಿಲೀಸ್ ಮಾಡ್ತೀನಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದ್ರೂ, ಅಥವಾ ಇದು ರೆಗ್ಯುಲರ್ ಪ್ರೋಸೆಸ್. ಅದು ಕಲಿಕೆ, ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಜನ, ಅದು ನಡೀತಾನೆ ಇರುತ್ತೆ. ಆ್ಯಂಡ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಾವು ವಲ್ನರೇಬಲ್ ಆಗಿರಲೇಬೇಕು. ನಾವು ಎಲ್ಲೋ ಒಂದು ಕಡೆ ಯಾರೋ ನಂಬಲೇಬೇಕು, ಕೆಲಸ ಮಾಡಲೇಬೇಕು. ಅಲ್ಲಿ ಮೋಸ ಆಗ್ಬೋದು, ಅಲ್ಲಿ ನಾವು ಅಂದ್ಕೊಂಡಿದ್ದು ಆಗ್ದಲೇ ಇರ್ಬೋದು. ಬಟ್ ಅದು ಮತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಂಡು